ನನ್ನ ಹೆಸರು ರಿತಿಕ್ ಕುಮಾರ್. ನಾನು 8ನೇ ತರಗತಿ ಓದುತ್ತಿದ್ದೇನೆ. ಇತಿಹಾಸ ಅಧ್ಯಾಯ 1 ಆಧಾರಗಳು ಸೆಮಿನಾರ್ ಮಾಡುತ್ತಿದ್ದೇನೆ. ಮೊದಲನೇದಾಗಿ ಆಧಾರಗಳ ಅರ್ಥ. ಚರಿತ್ರೆಗೆ ರಚನೆಯ ಬೇಕಾಗುವ ಮೂಲ ಸಾಮಗ್ರಿಗಳನ್ನು ಆಧಾರಗಳು ಎನ್ನುತ್ತೇವೆ. ಹಿಂದಿನ ಕಾಲದಲ್ಲಿ ನಡೆದು ಹೋಗಿರುವಂತಹ ಘಟನೆ ಕುರಿತು ಅಧ್ಯಯನ ಮಾಡುವುದೇ ಇತಿಹಾಸ. ಆಧಾರಗಳು ಎಂದರೇನು ಅಂತ ತಿಳಿದುಕೊಳ್ಳೋಣ. ಆಧಾರಗಳೆಂದರೆ ಚರಿತ್ರೆ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳನ್ನು ಆಧಾರಗಳು ಎನ್ನುತ್ತೇವೆ. ಆಧಾರಗಳ ವಿಧಗಳು ಸಾಹಿತ್ಯಿಕ ಆಧಾರಗಳು, ಪ್ರಾರ್ಥನಾ ಆಧಾರಗಳು, ಮೌಖಿಕ ಆಧಾರಗಳು ಹಾಗೂ ಐತಿಹ್ಯಗಳು. ಸಾಹಿತ್ಯಿಕ ಆಧಾರಗಳ ವಿಧಗಳು: ದೇಶೀಯ ಸಾಹಿತ್ಯ, ವಿದೇಶೀಯ ಸಾಹಿತ್ಯ. ಪ್ರಾರ್ಥನಾ ಆಧಾರಗಳು: ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಭೂ ವಿಜ್ಞಾನಗಳು. ಚರಿತ್ರೆಗೆ ಬೇಕಾಗುವ ರಚನೆಗೆ ಬೇಕಾಗುವ ಈಗ ನಾವು ಸಾಹಿತ್ಯಿಕ ಆಧಾರಗಳನ್ನು ತಿಳಿದುಕೊಳ್ಳೋಣ. ಅದರಲ್ಲಿ 2 ವಿಧಗಳು ಇದ್ದಾವೆ. ಅವು ಯಾವುವು ಅಂದರೆ ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯ. ನಾವು ಮೊದಲನೇದಾಗಿ ದೇಶೀಯ ಸಾಹಿತ್ಯಗಳನ್ನು ಹೇಳೋಣ. ಭಾರತೀಯರಿಂದಲೇ ರಚನೆಗೊಂಡ ಸಾಹಿತ್ಯವನ್ನು ನಾವು ದೇಶೀಯ ಸಾಹಿತ್ಯ ಎಂದು ಕರೆಯುತ್ತೇವೆ. ಭಾರತೀಯರಿಂದಲೇ ರಚನೆಗೊಂಡ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ ಎಂದು ಕರೆಯುತ್ತೇವೆ. ದೇಶೀಯ ಸಾಹಿತ್ಯ
ನಾವು ದೇಶೀಯ ಸಾಹಿತ್ಯದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈಗ ವಿದೇಶೀಯ ಸಾಹಿತ್ಯದ ಬಗ್ಗೆ ತಿಳಿದುಕೊಳ್ಳೋಣ. ದೇಶೀಯ ಸಾಹಿತ್ಯ ದೇಶೀಯ ಸಾಹಿತ್ಯ ಬರಹಗಾರರು, ವಿದ್ವಾಂಸರು ಹಾಗೂ ಪ್ರವಾಸಿಗರು, ವಿದ್ವಾಂಸರು, ಮುಂತಾದ ವ್ಯಕ್ತಿಗಳು ರಚಿಸಿದ್ದಾರೆ. ಅದರಲ್ಲಿ ಬರಹಗಾರರು, ಪ್ರವಾಸಿಗರು, ವಿದ್ವಾಂಸರು ಮುಂತಾದ ವ್ಯಕ್ತಿಗಳು ರಚಿಸಿದ್ದಾರೆ. ಉದಾಹರಣೆ ಸಿಯುಕಿ, ಇಂಡಿಕಾ, ಗೋಕೋಕಿ, ನನ್ನ ಹೆಸರು ಮನು. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈಗ ಪ್ರಾರ್ಥನಾ ಆಧಾರಗಳೆಂದರೆ ಏನು? ಪ್ರಾರ್ಥನಾ ಆಧಾರಗಳು ಉದಾಹರಣೆ: ಪ್ರಾರ್ಥನಾ ಆಧಾರಗಳು ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು. ಪ್ರಾರ್ಥನಾ ಆಧಾರಗಳ ಉದಾಹರಣೆ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಾರ್ಥನಾ ಆಧಾರಗಳು. ಪ್ರಾರ್ಥನಾ ಆಧಾರಗಳನ್ನು
ಪುರಾತತ್ವ ಆಧಾರಗಳೆಂದು ಕರೆಯುತ್ತೇವೆ. ಸಂಶೋಧನೆ ಮತ್ತು ಉತ್ಖನನಗಳಿಂದ ದೊರೆಯುತ್ತಿರುವ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಮಡಿಕೆ ಕುಡಿಕೆ ಹಾಗೂ ಇನ್ನಿತರ ಪಳೆಯುಳಿಕೆಗಳನ್ನು ಪ್ರಾಕ್ತನ ಆಧಾರಗಳೆಂದು ಕರೆಯುತ್ತೇವೆ. ಭೂಗರ್ಭದಲ್ಲಿ ಸಿಗುವ ವಸ್ತುಗಳು ಪ್ರಾಕ್ತನ ಆಧಾರಗಳೇ. ಹರಪ್ಪ ನಾಗರಿಕತೆ ಹೀಗೆ ಬೆಳಕಿಗೆ ಬಂದದ್ದು. ಪ್ರಾಕ್ತನ ಆಧಾರಗಳ ಬಗ್ಗೆ ಅರ್ಥ ತಿಳಿದುಕೊಳ್ಳೋಣ. ಶಾಸನಗಳನ್ನು ತಿಳಿದುಕೊಳ್ಳೋಣ. ಶಾಸನಗಳು ಯಾವ ಕಾಲಮಾನದ ಜೀವಂತ ಸಾಕ್ಷಿಗಳು. ಇವು ಅಂದಿನ ಧರ್ಮ, ಸಂಸ್ಕೃತಿ, ಆರ್ಥಿಕತೆ, ಆಡಳಿತ ಇನ್ನಿತರ ಅಂಶಗಳ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತವೆ. ನಮ್ಮ ದೇಶದಲ್ಲಿ ನಮಗೆ ದೊರೆತಿರುವ ಅತ್ಯಂತ ಪ್ರಾಚೀನ ಶಾಸನವು ಮೌರ್ಯ ಚಕ್ರವರ್ತಿ ಅಶೋಕನ ಹೊರಡಿಸಿದ ಶಾಸನವಾಗಿದೆ. ಇದನ್ನು ಕಲ್ಲುಹಾಸಿನ ಮೇಲೆ ಹಾಗೂ ಕಲ್ಲಿನ ಕದಂಬ ಮೇಲೆ ಶಾಸನವನ್ನು ಕೆತ್ತಿಸಿದ್ದನು. ಇದನ್ನು ಶಾಸನಗಳು ಭಾರತದ ಹಲವೆಡೆ ದೊರೆತಿವೆ. ಇವು ಬಹುತೇಕವಾಗಿ ಬ್ರಾಹ್ಮಿ ಮತ್ತು ಖರೋಷ್ಠಿ ಲಿಪಿಗಳಲ್ಲಿ ಪ್ರಾಕೃತ ಭಾಷೆಯಲ್ಲಿವೆ. ಗ್ರೀಕ್ ಮತ್ತು ಅರಾಮಿಕ್ ಭಾಷೆಗಳಲ್ಲಿಯೂ ಕೆಲವು ಶಾಸನಗಳು ದೊರೆತಿವೆ. ಅಶೋಕನ ಶಾಸನಗಳು ಕರ್ನಾಟಕದ ಮಕ್ತಿ ಹಾಗೂ ಬ್ರಹ್ಮಗಿರಿಯಲ್ಲಿಯೂ ಲಭ್ಯವಾಗಿ ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಅಲ್ಮಿಡಿ ಶಾಸನ. ಇವು ಕದಂಬ ಮನೆತನಕ್ಕೆ ಸೇರಿದ ದೊರೆ ರಾಜಪುತ್ರನ ಆಡಳಿತದಲ್ಲಿ ರಚಿತವಾಗಿದೆ. ಸಮುದ್ರಗುಪ್ತನ ಅಲಹಾಬಾದ್ ಸಂಬಂಧಿ ಶಾಸನ, ಅಲ್ಮಿಡಿ, ಪುಲಕೇಶಿಯ ಐಹೊಳೆ ಶಾಸನ, ಖಾರವೇಲ ಹಾತಿಗುಪ್ಪ ಶಾಸನ, ಚೋಳರ ಉತ್ತಮೇರೂರು ಶಾಸನ ಮುಂತಾದವು ಮಹತ್ವ ಇತಿಹಾಸ ರಚನೆಯಲ್ಲಿ ಹಿರಿದಾದವು. ಭಾಷೆಯಲ್ಲಿ ಮೊದಲ ಶಾಸನ
ರೂಪಿ ನಾಣ್ಯಗಳು ಸ್ವರೂಪ ವಿಕಾಸ ಹಾಗೂ ಬೆಳವಣಿಗೆಯ ಬಗ್ಗೆ ತಿಳಿದುಕೊಳ್ಳುವ ಅಧ್ಯಾಯವೇ ನಾಣ್ಯಶಾಸ್ತ್ರವಾಗಿದೆ. ಬೇರೆ ಬೇರೆ ಲೋಹಗಳನ್ನು ಬಳಸಿ ನಾಣ್ಯಗಳನ್ನು ಟಂಕಿಸಲಾಗಿದೆ. ಇದು ಚರಿತ್ರೆಯನ್ನು ರಚಿಸುವಲ್ಲಿ ಬಹು ಮುಖ್ಯ ಪಾತ್ರವನ್ನು ವಹಿಸುತ್ತವೆ. ನಾಣ್ಯಗಳ ಅಧ್ಯಾಯವು ಅವುಗಳನ್ನು ಹರಡಿಸಿದ ರಾಜದ ಅಧಿಕಾರದ ಸಂಕೇತಗಳು ಆಗಿತ್ತು. ಅವನ್ನು ಕಾಲಮಾನ ಆಗಿನ ಧರ್ಮ, ಸಂಸ್ಕೃತಿ, ಆಡಳಿತ, ಸಾಮಾಜಿಕ ಹಾಗೂ ಆರ್ಥಿಕ ಸ್ಥಿತಿಯ ಬಗ್ಗೆ ತಿಳಿದುಕೊಳ್ಳುವ ಸಮಯವಾಗಿವೆ. ಸಮುದ್ರ ಗುಪ್ಪನು 7 ಪ್ರಕಾರದ ಚಿನ್ನದ ನಾಣ್ಯಗಳನ್ನು 7 ಪ್ರಕಾರದ ಚಿನ್ನದ ನಾಣ್ಯಗಳನ್ನು ಹೊರಡಿಸಿದನು. ಬೆಂಗಳೂರಿನಲ್ಲಿ ರೋಮನ್ ನಾಣ್ಯಗಳು ದೊರೆತಿದೆ. 2000 ವರ್ಷಗಳ ಹಿಂದೆಯೇ ರೋಮನ್ ದೇಶದೊಂದಿಗೆ ವ್ಯಾಪಾರ ಸಂಪರ್ಕ ಮತ್ತು ಇತ್ತು ಎಂಬುದು ತಿಳಿದು ಬಂದಿದೆ. ಆಧಾರಗಳಲ್ಲಿ ಸ್ಮಾರಕಗಳು ಈಗ ತಿಳಿದುಕೊಳ್ಳೋಣ. ಪ್ರಾರ್ಥನಾ ಆಧಾರಗಳಲ್ಲಿ ಸ್ಮಾರಕಗಳು ಅತ್ಯಂತ ಮಹತ್ವದ್ದಾಗಿದೆ. ಭಾರತ ಸಾಂಸ್ಕೃತಿಕ ಪರಂಪರೆ ಜೀವಂತ ಸಾಕ್ಷಿಗಳಾಗಿ ಉಳಿದುಕೊಂಡು ಕಟ್ಟಡಗಳನ್ನು ಸ್ಮಾರಕಗಳು ಎಂದು ಕರೆಯಬಹುದು. ಉದಾಹರಣೆಗೆ ದೇವಾಲಯ, ಬಸದಿ, ಚೈತ್ಯಾಲಯ, ಸ್ತೂಪ, ಅರಮನೆ, ಕೋಟೆ, ಸ್ತೂಪ, ಅರಮನೆ, ಕೋಟೆ, ಮೂರ್ತಿ ಶಿಲ್ಪ ಮುಂತಾದವು. ಇವು ಆಯಾ ಕಾಲಘಟ್ಟದ ಸಾಮಾಜಿಕ, ರಾಜಕೀಯ, ಧಾರ್ಮಿಕ ಸ್ಥಿತಿಗತಿಗಳು, ತಂತ್ರಜ್ಞಾನ ಮುಂತಾದ ವಿಷಯಗಳನ್ನು ತಿಳಿದುಕೊಳ್ಳುವಲ್ಲಿ ಸಹಾಯಕವಾಗಿವೆ. ಅಶೋಕನ ಸ್ತಂಭಗಳು ಅಜಂತ, ಎಲ್ಲೋರಾ, ಎಲಿಫೆಂಟಾ ಗುಹೆಗಳ ಶಿಲ್ಪಗಳು. ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಇಲ್ಲಿನ ಸ್ಮಾರಕಗಳು ಭಾರತದ ಭವ್ಯ ಪರಂಪರೆಯ ಕುರುಹುಗಳಾಗಿವೆ. ಮೆಹಮೂರಿಯ ಉಕ್ಕಿನ ಸ್ತಂಭಶಾಸನ, ಶಬ್ದ ಮತ್ತು ವಿಜಯಪುರದ ಗೋಲಗುಮ್ಮಟದ ಪಿಸುಮಾತಿನ ಮೊಗಸಾಲೆ, ಆ ಗಾತಕಟ್ಟದ ವಿಜ್ಞಾನ ಮತ್ತು ಮುಂತಾದವು ತಂತ್ರಜ್ಞಾನದ ಪ್ರಬುದ್ಧತೆ ಸಾಕ್ಷಿಗಳಾಗಿವೆ. ವಿಜಯಪುರದ ಗೋಲಗುಮ್ಮಟ, ಆಗ್ರಾದ ತಾಜ್ ಮಹಲ್ ಮುಂತಾದವು ಕೆಲವು ಸ್ಮಾರಕಗಳಾಗಿದೆ. ಅಂದಿನ ಕಾಲಘಟ್ಟದ ಸೃಜನಶೀಲತೆ,
ತಾಂತ್ರಿಕತೆ ಮತ್ತು ವೈಜ್ಞಾನಿಕ ತಿಳುವಳಿಕೆಗೆ ಬಗ್ಗೆ ಬೆಳಕು ಚೆಲ್ಲುತ್ತವೆ. ಭೂ ಉತ್ಖನನಗಳ ಬಗ್ಗೆ ಭೂಮಿಯಲ್ಲಿ ಹುದುಗಿ ಹೋಗಿರುವ ಅವಶೇಷಗಳನ್ನು ವೈಜ್ಞಾನಿಕ ಅವಶೇಷಗಳು ಆವೇಶಗಳನ್ನು ಅವಶೇಷನ ಅವೇಶನ ಆವೇಶಗಳನ್ನು ಹಾಂ ವೈಜ್ಞಾನಿಕ ಕ್ರಮಗತಿಯಲ್ಲಿ ಅಗೆದು ತೆಗೆದುವುದೇ ಭೂ ಉತ್ಖನನವಾಗಿದೆ. ಉದಾಹರಣೆ ಅವಶೇಷ ಬೆಂಬೆಟ್ಕ, ಸಂಗನಕಲ್ಲು ಮುಂತಾದ ಕಡೆಗಳಲ್ಲಿ ನಡೆಸಿದ ಭೂ ಉತ್ಖನನಗಳಿಂದಾಗಿ ಶಿಲಾಯುಗ ಸಂಸ್ಕೃತಿಯ ಇತಿಹಾಸ ಶಿಲಾಯುಗ ಸಂಸ್ಕೃತಿಯ ಇತಿಹಾಸ ಮತ್ತು ಹರಪ್ಪ ಮೊಹೆಂಜೋದಾರೋ ಮುಂತಾದ ಕಡೆಗಳಲ್ಲಿ ನಡೆಸಿದ ಭೂ ಉತ್ಖನನಗಳಲ್ಲಿ ದೊರೆತ ಅವಶೇಷಗಳಿಂದ ಸಿಂಧು ನಾಗರಿಕತೆ ಇತಿಹಾಸವನ್ನು ಪುನರ್ರಚಿಸಲಾಗಿದೆ. ಮೌಖಿಕ ಆಧಾರಗಳು ಹಾಗೂ ಐತಿಹ್ಯಗಳು. ಮೌಖಿಕ ಪರಂಪರೆಯು ಮಾನವ ಸಾಮಾಜಿಕ ನೆನಪುಗಳು, ಚರಿತ್ರೆಯೂ ಹೌದು. ಇಂದು ಭಾರತದ ಮೌಖಿಕ ಬಹುಮುಖ್ಯ ಪರಂಪರೆಯನ್ನು ಅರ್ಥ ಮಾಡಿಕೊಳ್ಳುವುದು ಮೌಖಿಕ ಆಕರಗಳನ್ನು ಬಳಸಿಕೊಳ್ಳಲಾಗಿದೆ. ಅನಾದಿ ಕಾಲದಿಂದ ಮಾನವನು ತನ್ನ ಅನುಭವ ಹಾಗೂ ನೆನಪುಗಳನ್ನು ಕಾಡು ಲಾವಣಿಗಳ ರೂಪದಲ್ಲಿ ಮೌಖಿಕವಾಗಿ ತಲೆಮಾರಿನಿಂದ ತಲೆಮಾರಿಗೆ ಉಳಿಸಿಕೊಂಡು ಬಂದಿದ್ದಾನೆ. ಮೌಖಿಕ ಸಾಹಿತ್ಯವು ಸ್ಥಳೀಯ ಇತಿಹಾಸವನ್ನು ತಿಳಿಯಲು ಸಹಾಯಕವಾಗಿದೆ. ಚಿತ್ರದುರ್ಗದ ನಾಯಕರು ಕೆಂಪೇಗೌಡ, ಟಿಪ್ಪು ಸುಲ್ತಾನ್, ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ಚೆನ್ನಮ್ಮ, ಸಿಂಧೂರ ಲಕ್ಷ್ಮಣ, ಮೆಡೋಸ್ ಟೇಲರ್ ಮುಂತಾದವರ ಬಗ್ಗೆ ವಿಪುಲ ಮೌಖಿಕ ಸಾಹಿತ್ಯವಿದೆ. ಹಾಗೆಯೇ ಸಾಂಸ್ಕೃತಿಕ ನಾಯಕರಾದ ವೈವಾದ ನಾರಾಯಣ, ತ್ಯಾಗರಾಜ, ಸೇವಾಲಾಲ್, ಶಿಶುನಾಳ ಶರೀಫ್ ಮುಂತಾದವು ಅನೇಕರ ಬಗ್ಗೆಯೂ ಅನೇಕ ಮೌಖಿಕ ನಿರೂಪಣೆಗಳಿವೆ. ಅನೇಕ ಬುಡಕಟ್ಟುಗಳನ್ನು ಅಕ್ಷರ ಕಲಿಕೆಯಿಂದ ದೂರ ಉಳಿದದ್ದು. ಸಮುದಾಯಗಳು ತಮ್ಮ ಅನುಭವಗಳನ್ನು ತಮ್ಮ ಮೌಖಿಕ ಸಾಹಿತ್ಯದಲ್ಲಿ ಉಳಿಸಿಕೊಂಡಿವೆ. ಭಾರತದ ಬಹುತೇಕ ಪ್ರದೇಶಗಳು ವ್ಯಕ್ತಿ ಪರಂಪರೆಗಳ ಕುರಿತಾದ ಐತಿಹ್ಯಗಳಿವೆ. ಐತಿಹ್ಯಗಳನ್ನು ಸ್ಥಳ ಪುರಾಣಗಳೆಂದು ಕರೆಯುತ್ತಾರೆ. ಸಾಮಾನ್ಯವಾಗಿ ಚರಿತ್ರೆಯ ಅಧ್ಯಯನಕ್ಕೆ ಇವು ನಿಖರ ಮಾಹಿತಿಯನ್ನು ನೀಡುವುದಿಲ್ಲ. ಇವು
ನೀಡುವ ಪರೋಕ್ಷ ಮಾಹಿತಿಗಳಿಂದ ಇತಿಹಾಸವನ್ನು ರಚಿಸುವನ್ನು ಇತ್ತೀಚೆಗೆ ಇತಿಹಾಸಕರು ಮಾಡುತ್ತಿದ್ದಾರೆ. ಇವು ಸಮಾಜದಲ್ಲಿದ್ದ ನಂಬಿಕೆಗಳನ್ನು ತಿಳಿಸುತ್ತವೆ. ವ್ಯಕ್ತಿಯ ವೈಭವವನ್ನು ಅಥವಾ ಸ್ಥಳದ ಮಹಿಮೆಯನ್ನು ಈ ಐತಿಹ್ಯಗಳು ಸೂಚಿಸುತ್ತವೆ. ಧಾರ್ಮಿಕ ಸ್ಥಳ ಕುರಿತ ಸ್ಥಳ ಪುರಾಣಗಳನ್ನು ನಾವು ಸಾಮಾನ್ಯವಾಗಿ ಹೀಗೆಯೂ ಕರೆಯಬಹುದಾಗಿದೆ. ವಿದ್ಯಾರ್ಥಿಗಳೇ, ಇಷ್ಟೊತ್ತು ನೀವು ಇತಿಹಾಸ ವಿಭಾಗದಲ್ಲಿ ಅಧ್ಯಾಯ 1 ಆಧಾರಗಳು ಈ ಅಧ್ಯಾಯವನ್ನು ತೆಗೆದುಕೊಂಡು ಸೆಮಿನಾರ್ ಅನ್ನ ಮಂಡಿಸಿದ್ರಿ. ಸೊ ಎಲ್ಲರೂ ಕೂಡ ಸೆಮಿನಾರ್ ಅನ್ನ ಚೆನ್ನಾಗಿ ಮಾಡಿದ್ರಿ. ಸೊ ಅದ್ರಲ್ಲಿ ನಾವು ಈ ಚಾಪ್ಟರ್ ತಿಳ್ಕೊಂಡಂತ ಅಂಶಗಳು ಯಾವುದು ಅಂತ ಹೇಳಿದ್ರೆ ಆಧಾರಗಳ ಅರ್ಥ, ಹಾಗೆ ಆಧಾರಗಳ ವಿಧಗಳು ಅಲ್ವಾ. ಈಗ ಅದಕ್ಕೆ ನೀವು ಸಂಬಂಧಪಟ್ಟಂಗೆ ಚಾಪ್ಟರ್ ನೋಡ್ಕೊಂಡು ಬಂದಿದ್ದೀವಿ. ಆಧಾರಗಳ ವಿಧಗಳು ಯಾವ್ಯಾವ ಆಧಾರಗಳ ವಿಧವಿದ್ದಾವೆ? ಸಾಹಿತ್ಯಿಕ ಆಧಾರಗಳು, ಮೌಖಿಕ ಆಧಾರಗಳು ಹಾಗೂ ಐತಿಹ್ಯ ಅಂತೇಳಿ 3 ವಿಧಗಳಿದಾವಲ್ವಾ. ಸೊ ಅದರಲ್ಲಿ ಮೊದಲನೇದು ಯಾವುದು? ಸಾಹಿತ್ಯಿಕ ಆಧಾರಗಳು. ಸಾಹಿತ್ಯಿಕ ಆಧಾರಗಳು. ಸೊ ಲಿಖಿತ ರೂಪದ ಸಾಹಿತ್ಯವನ್ನ ನಾವು 2 ವಿಧಗಳಾಗಿ ವಿಂಗಡಿಸಿದ್ದೇವೆ. ಲಿಖಿತ ರೂಪದ ಸಾಹಿತ್ಯವನ್ನ 2 ವಿಧಗಳಾಗಿ ವಿಂಗಡಿಸಿದ್ದೇವೆ. ಅದನ್ನು ನಾವು ಸಾಹಿತ್ಯಿಕ ಆಧಾರಗಳು ಅಂತೇಳಿ ಕರಿತೀವಿ. ಸೊ ಒಂದು ದೇಶೀಯ ಸಾಹಿತ್ಯ, ವಿದೇಶೀಯ ಸಾಹಿತ್ಯ. ದೇಶೀಯ ಸಾಹಿತ್ಯ, ವಿದೇಶೀಯ ಸಾಹಿತ್ಯ. ಸೊ ಇವೆರಡೂ ಕೂಡ ಸಾಹಿತ್ಯಿಕ ಆಧಾರಗಳು ಅಲ್ವಾ. ಸಾಹಿತ್ಯಿಕ ಆಧಾರಗಳಲ್ಲಿ ಬಂದ ವಿಧಗಳು. ಈಗ ದೇಶೀಯ ಸಾಹಿತ್ಯ ಅಂದ್ರೆ ಏನು ಅಂತ ಹೇಳಿ ಭಾಗ್ಯ ಅವರು ಚೆನ್ನಾಗಿ ಹೇಳಿದ್ರಲ್ವಾ. ಭಾರತೀಯರಿಂದಲೇ ರಚನೆಗೊಂಡಂತ ಸಾಹಿತ್ಯವನ್ನ ನಾವೇನಂತ ಕರಿತೀವಿ? ದೇಶೀಯ ಸಾಹಿತ್ಯ ಅಂತ ಕರಿತೀವಿ. ಅಂದ್ರೆ ನಮ್ಮ ದೇಶದವರು ಬರೆದಿರುವಂತಹ ಗ್ರಂಥಗಳು, ಕೃತಿಗಳು ಇವೆಲ್ಲ ಏನಿದಾವೆ ನಮ್ಮ ದೇಶದ ಸಾಹಿತ್ಯದ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ಬೇಕು ಅಲ್ವಾ. ಉದಾಹರಣೆಗೆ ಅವ್ರು ಬರ್ತಾರೆ ಯಾವ್ಯಾವ ಭಾಷೆಯಲ್ಲಿ ಸಾಹಿತ್ಯ ರಚನೆಗೊಂಡಿದೆ. ಸಂಸ್ಕೃತ, ಕನ್ನಡ, ತಮಿಳು, ತೆಲುಗು, ಮರಾಠಿ ಮುಂತಾದವು, ಪ್ರಾಕೃತ ಅಲ್ವಾ. ಹೀಗೆ ಅನೇಕ ಭಾಷೆಗಳಲ್ಲಿ ಏನಾಗಿದೆ ದೇಶೀಯ ಸಾಹಿತ್ಯ ರಚನೆ ಆಗಿದೆ. ಉದಾಹರಣೆಗೆ ಕೌಟಿಲ್ಯ ಬರೆದಿರುವ ಅರ್ಥಶಾಸ್ತ್ರ ಎನ್ನುವ ಕೃತಿ. ಇನ್ನು ಆಲ ಎನ್ನುವಂತಹ ವ್ಯಕ್ತಿ ಬರೆದಿರುವ ಗಾಥಾ ಸಪ್ತಸತಿ. ಹಾಗೆ ಚಾಂದ್ ಬರ್ದಾಲಿಯ ಪೃಥ್ವಿರಾಜ ರಾಸೋ. ಹಾಗೆ ಪಂಪನ ವಿಕ್ರಮಾರ್ಜುನ ವಿಜಯ. ಹಾಗೆ ಬಾಣಭಟ್ಟನ ಅಷ್ಟಚರಿತೆ. ಇವೆಲ್ಲಾ ಗ್ರಂಥಗಳು ಕೂಡ ನಾವು ಯಾವ ಸಾಹಿತ್ಯಕ್ಕೆ ಉದಾಹರಣೆ ಕೊಡ್ಬೋದು? ದೇಶೀಯ ಸಾಹಿತ್ಯಕ್ಕೆ ಅಲ್ವಾ. ದೇಶೀಯ ಸಾಹಿತ್ಯಕ್ಕೆ ಉದಾಹರಣೆ ಕೊಡ್ಬೋದು. ಸೊ ಇವು ನಮ್ಮ ದೇಶದ ಇತಿಹಾಸವನ್ನು ಬರೀಲಿಕ್ಕೆ ನಮಗೆ ಇರುವಂತಹ ಪ್ರಮುಖ ಆಧಾರಗಳು ಅಲ್ವಾ. ಪ್ರಮುಖ ಆಧಾರಗಳು. ಹಾಗೆ ವಿದೇಶೀಯ ಸಾಹಿತ್ಯ ಅಂತ ಹೇಳಿದ್ರೆ ಪ್ರವಾಸಿಗರು, ಬರಹಗಾರರು ಅಲ್ವಾ. ಈ ರೀತಿ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬಂದಂತ ಬರಹಗಾರರಾಗಿರ್ಬೋದು, ಪ್ರವಾಸಿಗರಾಗಿರ್ಬೋದು, ವಿದ್ವಾಂಸಕರಾಗಿರ್ಬೋದು, ಅವರು ಇಲ್ಲಿ ಉಳ್ಕೊಂಡು ರಚನೆ ಮಾಡಿರ್ತಕ್ಕಂಥ ಸಾಹಿತ್ಯವನ್ನು ನಾವೇನಂತ ಕರಿತೀವಿ? ವಿದೇಶೀಯ ಸಾಹಿತ್ಯ ಅಂತೇಳಿ ಕರಿತೀವಿ ಅಲ್ವಾ. ಕುವೆನ್ ಸಾಂಗನ್ನು ಬರೆದಿರುವ ಸಿಯುಕಿ ಅನ್ನುವಂಥದ್ದು. ಆಮೇಲೆ ಗೋಗೋಗಿ ಮೆಗಾಸ್ತನೇಸನ ಮಾಡಿರುವಂತ ಇಂಡಿಕಾ ಅನ್ನುವಂಥ ಕೃತಿ ಆಗಿರ್ಬೋದು ಅಲ್ವಾ. ಹೀಗೆ ವಿದೇಶಿ ಸಾಕಷ್ಟು ರಚನೆಗೊಂಡಿರುವಂತ ಕೃತಿಗಳು, ಗ್ರಂಥಗಳು ಕೂಡ ನಮಗೆ ನಮ್ಮ ದೇಶದ ಸಾಹಿತ್ಯವನ್ನು ರಚನೆ ಮಾಡಲಿಕ್ಕೆ ಆಧಾರಗಳಾಗಿವೆ ಅನ್ನೋದು. ಅಂತ ಆಧಾರಗಳನ್ನು ನಾವು ವಿದೇಶಿಯ ಸಾಹಿತ್ಯ ಆಧಾರಗಳು ಅಂತೇಳಿ ಕರಿತೀವಿ ಅನ್ನೋದು. ನೆಕ್ಸ್ಟ್ ನಾವು ಪ್ರಾಕ್ತನ ಆಧಾರಗಳಿಗೆ ಹೋದ್ರೆ ನಿಮಗೆ ಗೊತ್ತಿದೆ. ಪ್ರಾಕ್ತನ ಆಧಾರಗಳನ್ನು ನಾವು ಪುರಾತತ್ವ ಆಧಾರಗಳು ಅಂತ ಕರಿತೀವಿ ಅಂತೇಳಿ ನೀವು ಹೇಳಿದ್ರಲ್ಲ ಯಾವ್ಯಾವ ಇದಾವೆ ಅಂತೇಳಿ ಅಲ್ವಾ. ಹಾಗೆ ಮೌಖಿಕ ಸಾಹಿತ್ಯ, ಐತಿಹ್ಯಗಳು, ಇತರ ಪುರಾಣಗಳು ಇವು ಕೂಡ ನಮಗೆ ಇತಿಹಾಸ ರಚನೆಗೆ ಸಾಕಷ್ಟು ಆಧಾರಗಳಾಗಿ ಬರ್ತಿವೆ ಅನ್ನೋದಲ್ವಾ. ಸೊ ಇಷ್ಟು ಹೊತ್ತು ನೀವೆಲ್ಲರೂ ಕೂಡ ನಿಮಗೆ ಕೊಟ್ಟಿರುವಂತಹ ಟಾಪಿಕ್ ಅನ್ನು ತೆಗೆದುಕೊಂಡು ಸೆಮಿನಾರ್ ಅನ್ನು ನಡೆಸಿದ್ರೆ ತುಂಬಾ ಚೆನ್ನಾಗಿತ್ತು. ಇನ್ನು ಮುಂದಿನ ಚಟುವಟಿಕೆಗಳಿಗೂ ಕೂಡ ತುಂಬಾ ಚೆನ್ನಾಗಿ ತಯಾರಿಯನ್ನು ಮಾಡ್ಕೊಂಡು ಬಂದು ಇನ್ನೂ ಚೆನ್ನಾಗಿ ಸೆಮಿನಾರ್
ಚಟುವಟಿಕೆಯನ್ನ ಮಾಡಿ ಅಂತೇಳಿ ಹೇಳ್ತಾ